ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಇವತ್ತಿನ ವ್ಲಾಗಲ್ಲಿ ನನ್ನ ಮಗಳು ಊರಿಗೆ ಹೊರಡ್ತಾ ಇರೋದು ವಿಷಯ. ಅದ್ರ ಜೊತೆಗೆ ತಾಯಿಗೆ ಮಗಳು ಹೊರಗಡೆ ಗಂಡನ ಮನೆಗೆ ಹೋಗಬೇಕಾದ್ರೆ ಯಾವ ಥರ ಫೀಲಿಂಗ್ಸ್ ಇರುತ್ತೆ, ಯಾವ ಥರ ಅವಳ ಮನಸ್ಸನ್ನು ಅವಳು ರೆಡಿ ಮಾಡ್ಕೋತಾಳೆ ಅನ್ನೋ ವಿಷಯದ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಮಾತಾಡ್ತಾ ಇದ್ದೀನಿ. ಹಾಗೆ ಇದು ಹಿಂದಿನ ದಿವಸ ರಾತ್ರಿ ನನ್ನ ಮಗಳಿಗೆ ಇಷ್ಟ ಆಗೋ ಥರದ್ದು ವೆಜಿಟೇಬಲ್ಸ್ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಆ ಉಪ್ಪಿಟ್ಟಿಗೆ ಎಲ್ಲ ಥರ ವೆಜಿಟೇಬಲ್ಸ್ ಎಲ್ಲ ತೊಗೊಂಡಿದ್ದೀನಿ, ನೋಡಿದ್ದೀರಾ ನೀವು. ಇವಾಗ ಫಸ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಹಸಿಮೆಣ್ಸಿನ್ಕಾಯಿ ಫಸ್ಟ್ ಹಾಕಿದ್ರೆ ಎಣ್ಣೆಗೆ ಸ್ವಲ್ಪ ಖಾರ ಬಿಡುತ್ತೆ. ಸಪ್ಪೆ ಇರೋ ಹಸಿಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಮ್ಯಾಕ್ಸಿಮಮ್ ಖಾರ ಬಿಡುತ್ತೆ. ಸೊ ಈರುಳ್ಳಿ ಜೊತೆನೇ ಹಾಕಿದ್ರೆ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ. ಸೊ ಇದರಲ್ಲಿ ಕ್ಯಾರೆಟು, ಬೀನ್ಸು, ಕ್ಯಾಬೇಜ್, ಬಟಾಣಿ, ಆಲೂಗೆಡ್ಡೆ ಎಲ್ಲ ವೆಜಿಟೇಬಲ್ಸು ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಉಪ್ಪಿಟ್ಟಿಗೆ ಹಾಕೋದು ಎಲ್ಲದೂ ಅದೆಲ್ಲ ಸಣ್ಣಗೆ ಚಾಪ್ ಮಾಡಿಕೊಂಡು ಎಲ್ಲದನ್ನು ಹಾಕಿ ಫಸ್ಟು ಎಣ್ಣೆಲೇ ಫ್ರೈ ಮಾಡ್ಕೊಳ್ತೀನಿ ವೆಜಿಟೇಬಲ್ಸ್ ಎಲ್ಲ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಕುಕ್ಕರಲ್ಲಿ ಈ ವೆಜಿಟೇಬಲ್ಸ್ ಎಲ್ಲ ಕುಕ್ ಮಾಡಿಬಿಟ್ಟು ಆಮೇಲೆ ಒಗ್ಗರಣೆಗೆ ಹಾಕ್ತಾರೆ. ಅದಷ್ಟು ಟೇಸ್ಟ್ ಇರಲ್ಲ. ಅದನ್ನು ನಾನು ಟ್ರೈ ಮಾಡಿದ್ದೀನಿ. ಎಣ್ಣೆಲಿ ವೆಜಿಟೇಬಲ್ಸ್ ಎಲ್ಲ ಬಾಡಿಸಿದ್ರೆ ಮತ್ತು ಬೆಂದರೆ ಹಾಫ್ ಬಾಯ್ಲ್ ಆದರೆ ಅದೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಇದು ಮದುವೆ ಮನೆಯಲ್ಲೆಲ್ಲ ಮಾಡೋ ಥರ ಇರುತ್ತೆ ಗೊತ್ತಾ, ಅಷ್ಟು ಚೆನ್ನಾಗಿರುತ್ತೆ. ನಾವು ಇದರಲ್ಲಿ ಮೆಜರ್ಮೆಂಟ್ ಏನಂತಂದರೆ 1 ಕಪ್ ರವೆ ಎಲ್ಲ ತೊಗೊಂಡ್ರೆ ಅದಕ್ಕೆ ನಾನಿವತ್ತು 3 ಕಪ್ಪು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ಪು ಎಣ್ಣೆ ತೊಗೊಂಡಿದ್ದೀನಿ. ಈ ಮೆಜರ್ಮೆಂಟಲ್ಲಿ ಹಾಕಿದ್ರೆ ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ. ಯಾವುದೇ ಉಪ್ಪಿಟ್ಟು ಮಾಡಿದ್ರೆ ಈ ಮೆಜರ್ಮೆಂಟಲ್ಲಿ ಹಾಕಿ. ಹಾಗೆ ನೀರು 1ಕ್ಕೆ 3 ಹಾಕಿದ್ದೀನಿ ನಾನು ನೀರು. ಏಕೆಂದರೆ ವೆಜಿಟೇಬಲ್ಸ್ ಎಲ್ಲದಕ್ಕೂ ಬೇಕಲ್ಲ. ಸ್ವಲ್ಪ ಬಿಸಿ ನೀರು ಕಾಯಿಸಿ ಇಟ್ಕೊಂಡಿದ್ರೆ ಒಳ್ಳೆಯದು. ತಣ್ಣೀರು ಉಪ್ಪಿಟ್ಟು ಮಾಡಬೇಕಾದ್ರೆ ಹಾಕಬಾರ್ದು, ಪಿತ ಆಗೋಗುತ್ತೆ. ಅದು ಉಪ್ಪಿಟ್ಟು ಒಂಥರ ಪಿಚ್ಚ ಆಗೋಗುತ್ತೆ. ಇದು ರವೆ ಥರ ಇರೋದೇ ಇಲ್ಲ. ಸೊ ಯಾವಾಗಲೂ ಅಷ್ಟೇ ಉಪ್ಪಿಟ್ಟು ಮಾಡಬೇಕಾದ್ರೆ ಎದಕ್ಕೆ ಬೇಕಾದ್ರೆ ಇನ್ ಬಿಟ್ವೀನ್ ರವೆ ಹಾಕಿದ ಮೇಲೆ ತಣ್ಣೀರಂತೂ ಹಾಕಬಾರ್ದು, ಕುದಿಯೋ ನೀರೇ ಹಾಕಬೇಕು. ಅದು ಉಪ್ಪಿಟ್ಟಿನ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ ಅವಾಗ. ಸೊ ಎಲ್ಲ ವೆಜಿಟೇಬಲ್ಸು ಹಾಕಾಯಿತು. ಇದರಲ್ಲಿ ನಾನು ಏನಂದರೆ ಟಿಪ್ಸ್ ಹೇಳ್ತಾ ಇದ್ದೀನಿ ಉಪ್ಪಿಟ್ಟು ಮಾಡಬೇಕಾದ್ರೆ ಏನೇನು ಮಾಡಬೇಕು ಅಂತ ಅಂದ್ಬಿಟ್ಟು. ಹಾಗೆ ಮೊದಲು ನನ್ನ ಸಲ ನಾನು ರವೆ ಹುರ್ಕೊಂಡಿದ್ದು ನೀವು ನೋಡಿದ್ರಿ. ನಾನು ಆಲ್ರೆಡಿ ಮುಂಚೆನೇ ರವೆ ಹುರಿದಿಟ್ಟಿದ್ದೆ. ಆದರೂ ಉಪ್ಪಿಟ್ಟು ಮಾಡಬೇಕಾದ್ರೆ ರವೆನ ಫ್ರೆಶ್ಶಾಗಿ ಹುರಿದ್ಬಿಟ್ಟೆ ಮಾಡಬೇಕು. ಮತ್ತು ಉಪ್ಪಿಟ್ಟಿಗೆ ನೀರು ಕುದಿಬೇಕಾದ್ರೆ ಮಧ್ಯದಲ್ಲಿ ಕುದಿ ಬರಬೇಕು. ಸೈಡಲ್ಲೆಲ್ಲ ಕುದಿ ಬಂದಾಗಲೇ ರವೆ ಹಾಕಬಾರ್ದು. ಉಪ್ಪಿಟ್ಟು ನೀರು ಮಧ್ಯದಲ್ಲಿ ಕುದಿ ಬಂದಾಗಲೇ ರವೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಹೀಗೆ ಮಳೆ ಬಿದ್ದ ಹಾಗೆ ರವೆ ಹಾಕಬೇಕು. ಒಂದೇ ಸಲ ಬಗ್ಗಿಸ್ಬಿಡಬಾರ್ದು, ಇಲ್ಲ ಲಾರ್ಜ್ ಕ್ವಾಂಟಿಟಿನಲ್ಲಿ ಹಾಕಬಾರ್ದು, ಇಲ್ಲ ಸ್ಪೂನಲ್ಲಿ ಕೆಲವರು ಹಾಕ್ತಾರೆ, ಅದು ಹಾಕಬಾರ್ದು. ಈ ಥರ ಮಳೆ ಹನಿಗಳು ಬೀಳೋ ಥರ ಉಪ್ಪಿಟ್ಟಿಗೆ ರವೆ ಎತ್ತರದಿಂದ ಹೈಟಿಂದ ಹಾಕಿದ್ರೆ ಅಷ್ಟು ನಮಗೆ ಬಿಸಿನೂ ತಟ್ಟಲ್ಲ. ಉಪ್ಪಿಟ್ಟು ಒಂಚೂರು ಗರಣೆ ಆಗೋದಿಲ್ಲ, ಗೆಡ್ಡೆ ಇರಲ್ಲ ಮಧ್ಯದಲ್ಲಿ ರವೆ ಗಂಟು ಕಟ್ಟಿರೋದು. ಉಪ್ಪಿಟ್ಟು ತುಂಬ ಚೆನ್ನಾಗಿ ಉದುದ್ರಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಮುಚ್ಚಿಟ್ಟು ಇನ್ನೊಂದು 10 ನಿಮಿಷ ಆದಮೇಲೆ ಅದನ್ನು ತೆಗೆದ್ರೆ ನಮ್ಗೆ ಒಳ್ಳೆ ಉಪ್ಪಿಟ್ಟು ರೆಡಿಯಾಗಿರುತ್ತೆ. ಈ ಟೈಮ್ನಲ್ಲೂ ಕೂಡ ತುಂಬ ಉದುರುದ್ರಾಗಿದೆ ಉಪ್ಪಿಟ್ಟು, ತಿನ್ನೋಕ್ಕಾಗದೇ ಇರೋಷ್ಟು ಅಂತ ನಿಮಗೇನಾದರೂ ಅನಿಸಿದ್ರೆ ಕುದಿಯೋ ನೀರು ಹಾಕಿ ಮತ್ತೆ ಸಾಫ್ಟ್ ಮಾಡ್ಬೋದು ಉಪ್ಪಿಟ್ಟು. ಪೃಥ್ವಿ ಊರಿಗೆ ಹೊರಡ್ತಾಳೆ ಅಂದಿದ ತಕ್ಷಣ ನಮ್ಮನೆಗೊಬ್ಬರು ಗೆಸ್ಟ್ ಬಂದಿದ್ದಾರೆ. ಗೆಸ್ಟ್ ಸಿಸ್ಟರ್, ಸಬ್ಸ್ಕ್ರೈಬರ್ ಹಾಗೂ ಒಂದು ಯೂಟ್ಯೂಬರ್ ಅಂತ ಹೇಳ್ಬೋದು. ಹೇಳಿ ಅಶ್ವಿನ್, ನಿಮ್ಮ ಚಾನಲ್ ಹೆಸರು? ನಮ್ಮ ಹೆಸರು ಅಶ್ವಿನಿ ಅಂತ. ನಮ್ದು ಗೌಡರ ಕೈ ರುಚಿ ಚಾನಲ್ ಇದೆ. ಇದು ನಮ್ಮ ಫ್ರೆಂಡ್ ಮಗಳು, ನಮಗೂ ಮಗಳ ಥರನೇ. ಸೊ ನಮ್ಮ ಮನೆಗೆ ಬಂದಿದ್ದಾರೆ ಇವತ್ತು. ಪೃಥ್ವಿ ಹೊರಡ್ತಾಳೆ, ಇನ್ನು ಅವಳು ಕುಂಕುಮ ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ತಂದಿದ್ದಾರೆ ನೋಡಿ. ಅದೇ ಇದೇನೆಂದರೆ ಒಂದು ಸಂಪ್ರದಾಯ ಉಳಿಸ್ಕೊಂಡು ಬಂದಿರೋದೊಂದು ಇದು ಗೆಸ್ಚರ್ ಅಷ್ಟೇ ಇವೆಲ್ಲ. ಇಲ್ಲ, ನಮ್ಮ ಕಡೆ ಎಲ್ಲ ಇನ್ನೂ ಗ್ರ್ಯಾಂಡಾಗಿ ಮಾಡ್ತೀವಿ. ಸಮಯ ಅಭಾವ ಇರೋದ್ರಿಂದ ಇಷ್ಟಲ್ಲೇ ಸಿಂಪಲ್ ಆಗಿ ಮುಗಿಸಿದೀವಿ. ಆಕ್ಚುಲಿ ಹುಡುಗನೆಲ್ಲ ಕರೆಸಿ ಮಾಡ್ತಾರೆ ನಮ್ಮ ಕಡೆ. ಅರ್ಶಿನ ಹಿಟ್ಟೆಲ್ಲ ಮಾಡ್ತಾರೆ, ಸ್ನಾನ ಮಾಡಿಸಿ ಎಲ್ಲ ಪ್ರೋಗ್ರಾಮ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೌದು. ಈಗ ಕೊಡೋಣವಾ? ಕಡಿ ಅಲ್ಲೇ ಅರ್ಶಿನ ಕುಂಕುಮದಿರಿ. ಒಳ್ಳೇದು ಮಾಡಲಿ, ಚೆನ್ನಾಗಿರಿ.
ಒಳ್ಳೇದು ಮಾಡಲಿ, ಚೆನ್ನಾಗಿದೆ. ಅವ್ರಿಗೂ ಹಂಗೆ ನಮಸ್ಕಾರ ಮಾಡಿ. ಇಲ್ಲ ಇಲ್ಲ, ಅಷ್ಟು ದೊಡ್ಡವಳಲ್ಲ. ಅಲ್ಲ ಅಲ್ಲ, ಪರವಾಗಿಲ್ಲ, ಹಂಗೆ ನಮಸ್ ದೊಡ್ಡ ಹಂಗೆ ಸುಮ್ಮನೆ ಹಂಗೆ ನಮಸ್ಕಾರ, ತಪ್ಪೇನಿಲ್ಲ ಅಶ್ವಿನಿ. ಹಂಗೆ ಬೇಡ, ಅಷ್ಟು ದೊಡ್ಡವಳಲ್ಲ. ಒಂದು ಹಂಗೆ ಮಾಡಿಬಿಡು ಸಾಕಷ್ಟು. ಏನೇ ಬಂದ್ರು ಎದುರಿಸಿ ಜೀವನದಲ್ಲಿ, ಆಯ್ತಾ? ಅಷ್ಟೇ ನಾನು ನಿಮ್ಗೆ ಕೇಳೋದು. ಎಲ್ಲರಿಗೂ ಬರುತ್ತೆ ಕಷ್ಟ, ಯಾವ್ದಕ್ಕೆ ಎದುರಬಾರ್ದು ಅಷ್ಟೇ. ಮ್ಯಾಮ್ ಅಲ್ವಾ? ಅಷ್ಟೇ, ಹೌದು ಹೌದು, ಯಾರಿಗೂ ಬರಲ್ಲ ಕಷ್ಟ. ಹೌದು. ಎಲ್ಲರಿಗೂ ಅವ್ರವ್ರದ್ದು ಆನೆಗೆ ಆನೆ ಬರ, ಇರುವೆ ಬರ. ಹೌದೌದು. ಏನೋ ಹಿಂಗೆ ಫ್ರೆಂಡ್ಸ್ಗಳು ಗೊತ್ತಿರೋರು ಇದು ಮಾಡಿದ್ರೆ ಒಳ್ಳೇದು. ಥ್ಯಾಂಕ್ ಯು ಅಶ್ವಿನಿ. ಇಲ್ವಾ ಪುಟ ಇಲ್ಲ ಬಿಡಿ. ನಿಮ್ಗೊಂದು ಒದ್ಗೋ ಅಂತ ಅವಳು ಒಂಚೂರು ಅರ್ಶಿನ ಇಟ್ಕೊಡಲ್ಲಮ್ಮ. ಬಿಡಿ, ಅಂದ್ರೆ ಡಿಫ್ರೆನ್ಸ್ ಇದ್ರೆ ಕಷ್ಟ ಆಗ್ಬಿಡುತ್ತೆ. ಒಂದ್ಸಲ ನೋಡೋಣ, ನಾನು ಬಿಚ್ಚೇ ಇಲ್ಲ, ನೀವು ಓಪನ್ ಮಾಡಿ ಅಂದ್ಬಿಟ್ಟು ಬಿಚ್ಚು ಫುಲ್ ಬಿಚ್ಚಲಾ? ಬಿಚ್ಚು ಬಿಚ್ಚು, ನಿಮ್ಗೂ idea ಅದೇ ಹೇಳ್ತಾ ಇದ್ದಿದ್ದು ಅವ್ರು, ಬಿಚ್ಚು. ನೋಡು, ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ, ಚೆನ್ನಾಗಿದೆ. ವೆರಿ ನೈಸ್. ಇದು ಆಕ್ಚುಲಿ ಹೊಸದು, ಈ ತರ ಪ್ರಿಂಟೆಡ್ ಇದು ಹೊಸದಾಗ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಮುಂದೆ ಯಾವ ರೇಷ್ಮೆ ಸೆಟ್ ಇಲ್ಲ, ಆ ತರ ಇದೆ ಈಗ. ಮತ್ತೆ ಉಡಕ್ಕೂ ದಪ್ಪ ಇರಲ್ಲ ನೋಡಿ, ಹೌದು. ನೀಟಾಗಿ ಕೂರುತ್ತೆ. ಸಣ್ಣದು ಒಂದು ಜುವೆಲ್ಸ್ ಹಾಕಿದ್ರೆ ಸಾಕು. ಹೌದು. ಬ್ಲೌಸ್ ಮತ್ತೆ ಚೆನ್ನಾಗಿದೆ ನೋಡಿ. ಬ್ಲೌಸ್ ತೋರಿಸು. ಪ್ಲೇನಾ? ಇಲ್ಲ ಇಲ್ಲ, ಫುಲ್ ಹಾಂ ಕಲರ್ ಒಂದ್ ಸ್ವಲ್ಪ ಎತ್ತು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ತುಂಬ. ಬ್ರೊಕೇಡ್ ಬ್ಲೌಸ್, ಎಲ್ಲಿ ತೋರಿಸು. ಫುಲ್ಲಿ ಬ್ರೊಕೇಡ್. ಹೌದು, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಮಗಳು ಹೊರಡೋ ದಿವಸ ಬಂತು, ಅವಳಿಗೆ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಅರ್ಧ ಸಂತೋಷ ಅರ್ಧ ದುಃಖದಲ್ಲಿ ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಯಾವುದೇ ತಂದೆ ತಾಯಿಗಳಾಗಲಿ ಅವ್ರ ಮಗಳು ಮನೆಯಿಂದ ಹೊರಡಬೇಕಾದ್ರೆ ದುಃಖ ಸಂತೋಷ ಎರಡೂ ಮಿಕ್ಸ್ಡ್ ಫೀಲಿಂಗ್ ಅಂತಾರೆ ನೋಡಿ, ಅದಿದ್ದೇ ಇರುತ್ತೆ. ತಾಯಿ ಮಗಳ ಪವಿತ್ರ ಸಂಬಂಧಕ್ಕೆ ಯಾವ ಪದಗಳು ಇಲ್ಲ, ಯಾವ ಲಿಮಿಟೇಷನ್ಸು ಇಲ್ಲ. ಅದೊಂದು ಸ್ಪೆಷಿಯಲ್ ಎಮೋಷನಲ್ ರಿಲೇಷನ್ಶಿಪ್, ಎಲ್ಲ ಅಳತೆಗೂ ಮೀರಿದ್ದು, ಹಾಗೂ ಯಾವತ್ತೂ ಮಾಸದೇ ಇರೋದು, ಸಾಯೋ ತನಕನೂ ಇರೋ ಅನುಬಂಧ ಅದು. ಅಂದರೆ ಕರಳು ಬಳ್ಳಿ ಅಂತಾರೆ ನೋಡಿ. ಎಲ್ಲ ತಾಯಿಯ ಜೀವನದಲ್ಲಿ ಒಂದು ಸಂದರ್ಭ ಬರುತ್ತೆ, ಅದೇನೆಂದರೆ ಮಗಳ ಮದುವೆ. ಒಂಥರ ಹೆಲ್ಪ್ಲೆಸ್ ಪೊಸಿಷನ್ನು, ಏನು ಮಾಡೋಕ್ಕೂ ಆಗದೆ ಇರೋ ಪರಿಸ್ಥಿತಿ. ಅದೇ ಸಮಯದಲ್ಲಿ ಸಂತೋಷ, ಮಗಳು ಒಂದು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾಳೆ, ಅವಳದೇ ಆದ ಮನೆ ಸಂಸಾರ ಮಕ್ಕಳು ಎಲ್ಲದನ್ನೂ ಹೊಂದುತ್ತಾಳೆ ಅಂತ ಅಂದ್ಬಿಟ್ಟು. ಅವಳು ನೋಡಿದ್ರೆ ನಿನ್ನೆ ತಾನೇ ಹಾಸ್ಪಿಟಲಿಂದ ಹುಟ್ಟಿದಾಗ ಕರ್ಕೊಂಡು ಬಂದಿದ್ದ ಥರ ಇದೆ. ಆಲ್ರೆಡಿ ಇಷ್ಟು ದೊಡ್ಡವಳಾಗ್ಬಿಟ್ಲ, ಮದುವೆ ಮಾಡೋಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಲ ಅಂತ ಅಂದ್ಬಿಟ್ಟು ಒಂದೇ ಆಶ್ಚರ್ಯ. ಆಗಲಿ ಇಷ್ಟು ಯಂಗ್ ಬ್ಯೂಟಿಫುಲ್ ಸಕ್ಸಸ್ಫುಲ್ ಆ್ಯಂಡ್ ಔಟ್ ಗೋಯಿಂಗ್ ಗರ್ಲ್ ಆಗಿಬಿಟ್ಲ ನನ್ನ ಮಗಳು, ನನ್ನ ಪುಟ್ಟ ಕಂದ ಅಂತ ಅಂದ್ಬಿಟ್ಟು ಒಂದೇ ಸಡಗರ ಮತ್ತು ಆಶ್ಚರ್ಯ ಕೂಡ. ಹಾಸ್ಪಿಟಲಲ್ಲಿ ಹುಟ್ಟಿದಾಗ ನನ್ನ ಕೈನಲ್ಲೇ ಕರ್ಕೊಂಬಂದು ಫಸ್ಟ್ ಟೈಮು ನನ್ನ ಕೈನಲ್ಲಿ ಕೊಟ್ಟರು. ತಲೆ ತುಂಬ ಕೂದಲು, ಕೆಂಪುಗೆ ಹೆಂಗಿದ್ಲು, ಪುಟ್ಟು ಮಗು ಕೈನಲ್ಲಿದ್ದಿದ್ದು. ಆಗಲೇ ಎಷ್ಟು ದೊಡ್ಡದಾಗಿ ಬೆಳೆದು ಮದುವೆಯಾಗಿ ಹೊರಗಡೆ ಹೊರಡ್ತಾ ಇದ್ದಾಳೆ ನೋಡು ಅಂತ ಅಂದ್ಬಿಟ್ಟು ನಮ್ಮ ಅಕ್ಕನೂ ಕೂಡ ಹೇಳ್ತಾಯಿದ್ರು. ನಾವುಗಳು ಇವಳು ಮನೇಲಿ ಸುತ್ತಮುತ್ತ ನಮ್ಮ ಜೊತೆ ಜಗಳ ಆಡ್ಕೊಂಡು ಕೀಟ್ಲೆ ಮಾಡಿಕೊಂಡು ನಕ್ಕೊಂಡು ಎಲ್ಲ ಇಲ್ಲದೆ ಹೇಗಿರೋದು ಅನ್ನೋದೊಂದು ನಮಗೂ ಒಂದು ಭಾವನೆ. ಆದರೆ ಮನೆಯೆಲ್ಲ ಸೈಲೆಂಟು ಡಲ್ ಜಾಗ, ಆದರೆ ನಾವು ಅದನ್ನು ಅಭ್ಯಾಸ ಮಾಡ್ಕೋಬೇಕು. ದೇವರನ್ನ ನಾವು ಅವಳನ್ನು ಆದಷ್ಟು ನಾವು ಅವಳನ್ನು ಆಗಾಗ್ಗೆ ನೋಡೋ ಥರ, ನಮ್ಮನ್ನು ಅವಳು ಆಗಾಗ್ಗೆ ನೋಡೋ ಥರ ಮಾಡು ಅಂತ ಕೇಳ್ಕೊಳ್ಬೇಕಷ್ಟೆ. ಇನ್ನೊಂದೇನೆಂದರೆ ಕಾನ್ಫಿಡೆನ್ಸ್. ಅವಳು ತಪ್ಪು ಸರಿ ಅಂತ ಏನು ಎಲ್ಲ ಗೊತ್ತು, ಒಳ್ಳೆ ಹುಡುಗನ್ನ ಮದುವೆ ಆಗಿದ್ದಾಳೆ. ನಾವು ದೇವ್ರನ್ನ ಬೇಡ್ಕೊಂಡು ಎಲ್ಲ ಪಡೆಯೋ ಥರ ಅಳಿಯ ಸಿಕ್ಕಿದ್ದಾನೆ, ಮೋರ್ ಕೇರಿಂಗ್ ಲವ್ವಿಂಗ್ ಆ ಥರ ಎಲ್ಲ ಸನ್ನಿಲ್ಲ ನಮಗೆ ಸಿಕ್ಕಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಕಾನ್ಫಿಡೆನ್ಸು, ಒಂದು ನಂಬಿಕೆ ಹಾಗೂ ಒಂದು ಏನೋ ಒಂದು ಧೈರ್ಯ.
ಕರೆಕ್ಟ್ ಟೈಮ್ಗೆ ನಾವು ಏರ್ಪೋರ್ಟ್ ರೀಚ್ ಆದವು. ನಮಗೆ ಭಯ ಇತ್ತು ಟ್ರಾಫಿಕ್ ಏನಾದರೂ ಇದೆಯಾ, ಇದು ಏರ್ ಶೋ ಬೇರೆ ಇತ್ತಲ್ಲ, ಸೊ ಏನಾದರೂ ಮಧ್ಯದಲ್ಲಿ ನಮಗೆ ತೊಂದರೆ ಆಗತ್ತಾ ಅಂತ ಅಂದ್ಬಿಟ್ಟು. ಯಾಕೆಂದರೆ ನಾವು ಹೋಗಿದ್ದ ಟ್ಯಾಕ್ಸಿ ಡ್ರೈವರ್ ಏನು ಹೇಳಿದ್ರಂದರೆ, ಒಂದೊಂದು ಸಲ ನಿಮ್ಮ ಮನೆಯಿಂದನೋ ಇಷ್ಟು ಹತ್ತಿರ ಏರ್ಪೋರ್ಟ್ ಇದ್ರೂ 3 ಅವರ್ಸ್ ಆಗಿಬಿಡುತ್ತೆ ಹೋಗೋದಕ್ಕೆ ಅಂತ ಹೇಳಿದ್ರು. ನಾವು ಭಯದಿಂದನೇ ಒಂದು 3 ಅವರ್ಸ್ ಬಿಫೋರ್ ಮನೆ ಬಿಟ್ವು. 2.5 ಅವರ್ಸ್ ಬಿಫೋರ್ ನಾವಲ್ಲಿ ಚೆಕ್ ಇನ್ ಟೈಮಿಗೆ ಬಂದಿದ್ವು. ಅಪ್ಪ ಮಗಳು ಇಬ್ಬರು ಮಾತಾಡಿಕೊಂಡು ಟ್ರಾಲಿ ಬಗ್ಗೆ, ವೆಯ್ಟ್ ಬಗ್ಗೆ, ಅದನ್ನು ಫಸ್ಟ್ ವೆಯ್ಟ್ ಚೆಕ್ ಮಾಡಿದ್ವು. ಅವಳದು ಲಗೇಜ್ ಎಲ್ಲ ಇತ್ತಲ್ಲ, ಅದು 40 kgs ಇತ್ತು ಅವಳಿಗೆ ಲಿಮಿಟೇಷನ್ಸು. ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಅದನ್ನು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನಾವು ಸ್ವಲ್ಪ ಧೈರ್ಯ ಬಂತು. ಯಾಕೆಂದರೆ ನಾನು ಇನ್ನೊಂದು ಎಕ್ಸ್ಟ್ರಾ ಬ್ಯಾಗ್ ತೊಗೊಂಡೋಗಿದ್ದೆ. ಅವಳಿಗೆ ಜಾಸ್ತಿ ವೆಯ್ಟ್ ಆದರೆ ತಂದುಬಿಡೋಣ ವಾಪಸ್ಸು, ಸುಮ್ಮನೆ ಆಮೇಲೆ ಪರದಾಡೋದು ಬೇಡ ಅಲ್ಲಿ ಅಂದ್ಬಿಟ್ಟು. ಕರೆಕ್ಟ್ ಅವಳದು 20 kgs ಅಂಡರ್ ವೆಯ್ಟೇ ಇತ್ತು. ಒಂದು 500 ಗ್ರಾಮ್ಸ್ 600 ಗ್ರಾಮ್ಸ್ ಕಮ್ಮಿನೇ ಇತ್ತು. ಸೊ ಇವಾಗ ಮಗಳು ಚೆಕ್ಕಿನ್ಗೆ ಕ್ಯೂನಲ್ಲಿ ಹೊರಟ್ಲು. ಸೊ ಇನ್ನೇನು ಹೇಳೋದು. ಸೊ ನೀವೆಲ್ಲನೂ ಅವಳಿಗೆ ಆಶೀರ್ವಾದ ಮಾಡಿ ಅಂತಲೇ ಹೇಳಬೇಕು. ಅವಳನ್ನು ಬಿಟ್ಬಿಟ್ಟು ನಾವು ಮನೆಗೆ ಹೊರಟ್ವು. ಮನೆಗೆ ಹೊರಟ್ರೆ ಖಾಲಿ ಖಾಲಿ ನಮಗೆ ಮನಸ್ಸೆಲ್ಲ. She will always be our little princess.